ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳು ಜೊತೆಗೆ ಟೆರರಿಸ್ಟ್ಗಳು ಐಷಾರಾಮಿಯಾಗಿ ಜೀವನ ನಡೆಸ್ತಾ ಇರೋ ಒಂದು ವಿಡಿಯೋ ಎಲ್ಲೆಡೆ ವೈರಲ್ ಆಗಿತ್ತು. ಅಂದ್ರೆ ಕೈಯಲ್ಲಿ ಸಿಗರೇಟ್ ಹಿಡಿದು ಮದ್ಯದ ಬಾಟ್ಲಿ ಹಿಡಿದು ಕುರ್ಚಿ ಮೇಲೆ ಕುಳಿತು ಒಂಥರ ವೈಭೋಗದ ಜೀವನಕ್ಕೆ ಸಂಬಂಧಪಟ್ಟಂತ ಒಂದು ಈ ವಿಡಿಯೋ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಜುಗರವನ್ನ ತಂದಿಟ್ಟಿತ್ತು. ಜೊತೆಗೆ ಇದೇ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿನ ಇಬ್ಬರ ಅಧೀಕ್ಷಕರ ತಲೆದಂಡವೂ ಆಯಿತು, ಒಬ್ಬರ ವರ್ಗಾವಣೆಯೂ ಆಯಿತು. ಇದಾದ ಬಳಿಕ ಈ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೊಂದು ಕಡೆ ಇದರ ಸುಳಿವು ಅಥವಾ ಇದರ ಒಂದು ನೆರಳು ದರ್ಶನ್ ಅವರಿಗೆ ತಾಕಿದೆಯಾ ಅಥವಾ ದರ್ಶನ್ ಅವರಿಗೆ ಇದಕ್ಕೆ ಏನಾದರೂ ಸಂಬಂಧ ಇದೆಯಾ, ನಟ ದರ್ಶನ್ ಅವರಿಗೆ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ ಎಂಬ ಜಾಡನ್ ಹಿಡಿದ ಪೊಲೀಸರು ನಟ ದರ್ಶನ್ ಅವರ ಆಪ್ತ ಧನ್ವೀರ್ ಅವರನ್ನ ವಿಚಾರಣೆಗೆ ಕರೆದಿದ್ರು. ಮೊದಲ ಬಾರಿ ವಿಚಾರಣೆ ನಡೆಸಿದ್ದ ಪೊಲೀಸರಿಗೆ ಯಾವುದೇ ರೀತಿಯಾದ ಒಂದು ಸುಳಿವು ಸಿಕ್ಕಿರಲಿಲ್ಲ. ಆದರೆ ಮತ್ತೆ ಧನ್ವೀರ್ ಅವರನ್ನ ವಿಚಾರಣೆ ಮಾಡಿದಾಗ ಧನ್ವೀರ್ ಅವರು ತಿಳಿಸಿರುವಂಥದ್ದು, ಯಾಕಂದ್ರೆ ಈ ವಿಡಿಯೋ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ, ನನಗೆ ಯಾರೋ ಒಬ್ರು ಲಾಯರ್ ಕಳಿಸಿದ್ರು. ಇದಾದ ನಂತರ ಇದನ್ನ ನಾನು ನೋಡಿ ಜಸ್ಟ್ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಫಾರ್ವರ್ಡ್ ಮಾಡಿದೆ. ಇದಾದ ಬಳಿಕ ಮುಂದಿನ ಬೆಳವಣಿಗೆ ಏನಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಎಂಬ ಮಾತನ್ನ ನಟ ದರ್ಶನ್ ಆಪ್ತ ಧನ್ವೀರ್ ಪೊಲೀಸರ ಮುಂದೆ ಬಾಯ್ಬಿಟ್ಟಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳ ಒಂದು ಅನುಮತಿಯನ್ನ ಜೊತೆಗೆ ಸಮ್ಮತಿಯನ್ನ ಪಡೆದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರನ್ನ ಈ ಕುರಿತು ಹೆಚ್ಚಿನ ವಿಚಾರಣೆಗಾಗಿ ಕರೆಯುವ ಸಾಧ್ಯತೆಗಳಿವೆ ಎನ್ನಲಾಗ್ತಾ ಇದೆ. ಯಾಕಂದ್ರೆ ಈ ಒಂದು ವೈರಲ್ ಆದ ವಿಡಿಯೋ ವಿಚಾರ ಸಾಕಷ್ಟು ಸದ್ದು ಮಾಡಿತ್ತು, ಜೊತೆಗೆ ವಿಪಕ್ಷಗಳಿಗೂ ಸಹ ಒಂದು ಆಹಾರವಾಗಿತ್ತು. ಇದಾದ ಬಳಿಕ ಪೊಲೀಸರು ಇದನ್ನ ಗಂಭೀರವಾಗಿ, ಜೊತೆಗೆ ಸರ್ಕಾರವು ಸಹ ಇದನ್ನು ಗಂಭೀರವಾಗಿ ಪರಿಗಣಿಸಿ ಈ ರೀತಿಯಾದ ಒಂದು ಹೆಜ್ಜೆಯನ್ನು ಇಡ್ತಾ ಇದೆ. ಆದರೆ ಈ ಒಂದು ವಿಡಿಯೋ ವಿಚಾರಕ್ಕೆ ನೋಡಿದಾಗ ಪೊಲೀಸ್ ಇಲಾಖೆಯ ಅಥವಾ ಜೈಲಿನ ಹಿರಿಯ ಅಧಿಕಾರಿಗಳನ್ನ ವಿಚಾರಣೆ ಮಾಡದೆ ಸರ್ಕಾರ ಯಾಕೆ ದರ್ಶನ್ ಅವರ ಬೆನ್ನು ಬಿದ್ದಿದೆ, ವಿನಾಕಾರಣ ದರ್ಶನ್ ಅವರಿಗೆ ತೊಂದರೆ ಕೊಡ್ತಾ ಇದೆ ಅನ್ನೋ ಪ್ರಶ್ನೆ ದರ್ಶನ್ ಅಭಿಮಾನಿಗಳದ್ದಾಗಿರುವಂಥದ್ದು. ಯಾಕಂದ್ರೆ ಈಗಾಗಲೇ ಯಾವ ಸಂದರ್ಭದಲ್ಲಿ ಈ ವಿಡಿಯೋ ವೈರಲ್ ಆಯಿತು, ಒಂದು ದರ್ಶನ್ ಅವರಿಗೆ ಒಂದು ನ್ಯಾಯ ಅಥವಾ ಇನ್ನೊಬ್ಬರಿಗೆ ಇನ್ನೊಂದು ನ್ಯಾಯ, ಖೈದಿಗಳಿಗೆ ಒಂದು ನ್ಯಾಯ, ದರ್ಶನ ಉಗ್ರರಿಗೆ ಒಂದು ನ್ಯಾಯ, ಟೆರರಿಸ್ಟ್ಗಳಿಗೆ ಒಂದು ನ್ಯಾಯ, ಜೈಲಿನಲ್ಲಿವರಿಗೆ, ಆದರೆ ದರ್ಶನ್ ಅವರಿಗೆ ಇನ್ನೊಂದು ನ್ಯಾಯ. ರಾಜ್ಯ ಸರ್ಕಾರ ಇಬ್ಬಗೆ ನೀತಿಯನ್ನು ಅನುಸರಿಸ್ತಾ ಇದೆ ಎಂಬ ಆಕ್ರೋಶವನ್ನ ದರ್ಶನ್ ಫ್ಯಾನ್ಗಳು ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಪಡಿಸಿದ್ರು. ಆದರೂ ಸಹ ಸರ್ಕಾರ ಇದೇ ದಾರಿಯನ್ನ ಮುಂದುವರಿಸ್ತಾ ಇರುವಂತದ್ದು. ಯಾವ ನೈಜ ಅಂದ್ರೆ ಯಾರು ಇದರಲ್ಲಿ ತಪ್ಪಿತಸ್ಥರಿದ್ದಾರೆ, ಇದಕ್ಕೆ ಕಾರಣಕರ್ತರು ಯಾರು ಅನ್ನೋದನ್ನ ಅವರನ್ನ ವಿಚಾರಣೆ ಮಾಡದೆ ದರ್ಶನ್ ಹಿಂದೆ ಯಾಕೆ ಬಿದ್ದಿದೆ ಅನ್ನೋ ಪ್ರಶ್ನೆ ಇದೀಗ ಮೂಡ್ತಾ ಇರುವಂತದ್ದು. ಇದು ಸಾಕಷ್ಟು ಅಂದ್ರೆ ದರ್ಶನ್ ಅಭಿಮಾನಿಗಳ ವಲಯದಲ್ಲಿ ಪ್ರಶ್ನೆ ಎದ್ದಿರುವಂತದ್ದು. ಆದ್ರೆ ಈಗಾಗಲೇ ವಿಜಯಲಕ್ಷ್ಮಿ ಅವರನ್ನ ವಿಚಾರಣೆಗೆ ಕರೆಯುವ ರೀತಿ ಎಲ್ಲ ರೀತಿಯಾದ ಒಂದು ಸಿದ್ಧತೆಯನ್ನ ಪೊಲೀಸರು ಮಾಡಿಕೊಂಡಿರುವಂತದ್ದು. ಯಾವ ಸಂದರ್ಭದಲ್ಲಾದ್ರೂ ವಿಜಯಲಕ್ಷ್ಮಿ ಅವರನ್ನ ಕರೆಸಿ ಈ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕುವ ಸಾಧ್ಯತೆಗಳಿರುವಂತದ್ದು. ಯಾಕಂದ್ರೆ ಈ ವಿಡಿಯೋ ನಿಮಗೆ ಯಾರು ಕಳಿಸಿದ್ರು, ಇದು ಎಲ್ಲಿಂದ ಬತ್ತು, ಇದಕ್ಕೂ ನಿಮಗೂ ಏನು ಸಂಬಂಧ ಏನೋ ಈ ರೀತಿಯಾದ ಒಂದು ಕೆಲವು ಪ್ರಶ್ನೆಗಳನ್ನ ಪೊಲೀಸರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಮಾಡಲಿರುವಂತದ್ದು. ಯಾಕಂದ್ರೆ ಈ ವಿಡಿಯೋ ಸಾಕಷ್ಟು ಸದ್ದು ಮಾಡಿತ್ತು. ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಂಶವನ್ನ ನಾವಿಲ್ಲಿ ಗಮನಿಸಬೇಕಾದ್ರೆ, ದರ್ಶನ್ ಅವರು ಈಗಾಗಲೇ ಒಂದು ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲಿನಲ್ಲಿರುವಂತದ್ದು. ಈ ಸಂದರ್ಭದಲ್ಲಿ ಅವರಿಗೆ ಅಂದ್ರೆ ಕಾನೂನು ಪ್ರಕ್ರಿಯೆಗಳು ಸಹ ಮುಂದುವರಿತಿರುವಂತದ್ದು. ಆದ್ರೆ ಇವತ್ತು ಜೈಲ್ ಅಂದ್ರೆ ಬೆಂಗಳೂರಿನ 57ನೇ CCH ನ್ಯಾಯಾಲಯ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಅವರು ನ್ಯಾಯಾಲಯದ ಒಂದು ವಾದ ವಿವಾದಗಳಲ್ಲಿ ಭಾಗಿಯಾಗಿದ್ರು, ವಿಚಾರಣೆಯಲ್ಲಿ ಭಾಗಿಯಾಗಿದ್ರು. ಆದ್ರೆ ಆ ಸಂದರ್ಭದಲ್ಲಿ ತಮ್ಮ ಒಂದು ಬೇಡಿಕೆಯನ್ನು ಸಹ ದರ್ಶನ್ ಅವರು ನ್ಯಾಯಾಲಯದ ಮುಂದೆ ಇಟ್ಟಿದ್ರು. ನನಗೆ ಚಳಿ ಆಗ್ತಾ ಇದೆ, ತಡ್ಕೊಳಕ್ ಆಗ್ತಾ ಇಲ್ಲ, ನನಗೆ ಬೆಡ್ಶೀಟ್ ಕೊಡಿ ಎಂದು ದರ್ಶನ್ ಅವರು ನ್ಯಾಯಾಲಯಕ್ಕೆ ಮನವಿ ಮಾಡಿರುವಂತದ್ದು. ಯಾಕಂದ್ರೆ ನನಗೆ ಈ ವಾತಾವರಣದಲ್ಲಿ ಇರಲು ಆಗ್ತಾ ಇಲ್ಲ, ಚಳಿ ಸಿಕ್ಕಾಪಟ್ಟೆ ಆಗ್ತಾ ಇದೆ, ನನ್ನ ಬೇಡಿಕೆಯನ್ನು ಯಾರು ಮನ್ನಿಸ್ತಾ ಇಲ್ಲ, ಇಲ್ಲಿನ ಅಧಿಕಾರಿಗಳು ಕೇಳಿದ್ರು ಅವರು ಕೊಡ್ತಾ ಇಲ್ಲ, ದಯವಿಟ್ಟು ನನಗೆ ಬೆಡ್ಶೀಟ್ ಅನ್ನು ಕೊಟ್ಟು ಚಳಿಯಿಂದ ಮುಕ್ತ ಮಾಡಿ ಅನ್ನೋ ಮಾತನ್ನ ಒಂದು ಮನವಿಯನ್ನ ದರ್ಶನ್ ಅವರು ನ್ಯಾಯಾಲಯದ ಒಂದು ಅಂದ್ರೆ ಜಡ್ಜ್ ಎದುರು ದರ್ಶನ್ ಅವರು ಬೇಡಿಕೆ ಇಟ್ಟಿರುವಂತದ್ದು. ಇದನ್ನು ಕೇಳಿದ ಜಡ್ಜ್ ಅವರಿಗೆ ಕೂಡಲೇ ಒಂದು ಬೆಡ್ಶೀಟ್ ಕೊಡಿ, ಅವರಿಗೆ ಜೊತೆಗೆ ಚಳಿಯಿಂದ ಅವರನ್ನ ರಕ್ಷಣೆ ಮಾಡಲು ಅಧಿಕಾರಿಗಳು ಒಂದು ಸ್ವಲ್ಪ ಮುಂದಾಗಬೇಕು ಎಂಬ ಮಾತನ್ನ ಒಂದು ಸೂಚನೆಯನ್ನ ಸಹ ನ್ಯಾಯಾಲಯವು ನೀಡಿರುವಂತದ್ದು. ಇದನ್ನೆಲ್ಲ ನೋಡಿದಾಗ ಸರ್ಕಾರ ಆಗ್ಲಿ ಅಥವಾ ಇಲಾಖೆ ಆಗ್ಲಿ ಈ ಎಲ್ಲ ಅಂಶಗಳನ್ನು ನೋಡಿದಾಗ ದರ್ಶನ್ ಅವರ ವಿಚಾರದಲ್ಲಿ ಸರ್ಕಾರಕ್ಕೆ ಯಾಕಿಷ್ಟು ತಾತ್ಸಾರ ಅನ್ನೋ ಪ್ರಶ್ನೆಯು ಸಹ ಇದೀಗ ಅವರ ಅಭಿಮಾನಿಗಳಲ್ಲಿ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಒಂದು ಕಡೆ ದರ್ಶನ್ ಅವರು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಯಾವಾಗ ನಿರ್ದೋಷಿಯಾಗಿ ಹೊರಗೆ ಬರ್ತಾರೆ, ಅವರು ಮತ್ತೆ ಯಾವ ರೀತಿಯಾಗಿ ಸಿನಿಮಾದ ಚಟುವಟಿಕೆಗಳಲ್ಲಿ ಸಕ್ರಿಯರಾಗ್ತಾರೆ ಎಂದು ಅವರ ಅಭಿಮಾನಿಗಳು ಇದೀಗ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಜೊತೆಗೆ ನಮ್ಮ ನಾಯಕ ನಟ ಆದಷ್ಟು ಬೇಗ ಬಿಡುಗಡೆಯಾಗಿ ಬರಲಿ, ನಮ್ಮ ನಾಯಕ ಆದಷ್ಟು ಬೇಗ ಬಿಡುಗಡೆಯಾಗಿ ಬಂದು ಮತ್ತೆ ಚಲನಚಿತ್ರಗಳಲ್ಲಿ ಸಿನಿಮಾ ಮಾಡೋದ್ರಲ್ಲಿ ಬ್ಯುಸಿ ಆಗ್ಲಿ ಅನ್ನೋದು ದರ್ಶನ್ ಅವರ ಅಭಿಮಾನಿಗಳ ಒಂದು ಅಭಿಲಾಷೆಯಾಗಿದೆ. ಆದ್ರೆ ಕಾನೂನು ಪ್ರಕ್ರಿಯೆಗಳು ಮುಗಿದ ಬಳಿಕವೇ ಅವರು ಜೈಲಿನಿಂದ ಹೊರಬರಲು ಸಾಧ್ಯವಾಗ್ತಾ ಇರುವಂತದ್ದು. ಯಾಕಂದ್ರೆ ಆ ಪ್ರಕರಣದನ್ನ ನೋಡಿದಾಗ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಸಹ ದರ್ಶನ್ ಅವರ ಮೇಲೆ ಕಂಡು ಬರ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಇದೊಂದು ಕಾನೂನು ಪ್ರಕ್ರಿಯೆ ಇದಾದ ಬಳಿಕ ಅವರು ನಿರ್ದೋಷಿಯಾಗಿ ಹೊರಬರಲಿದ್ದಾರೆ ಎಂಬ ಮಾತುಗಳು ಸಹ ದರ್ಶನ್ ಅವರ ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇರುವಂತದ್ದು.
ಆದ್ರೆ ಒಟ್ಟಾರೆಯಾಗಿ ಇಡೀ ಅಂದ್ರೆ ಈ ವೈರಲ್ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಸರ್ಕಾರ ಮಾಡಬೇಕಾದ ಕೆಲಸವನ್ನ ಇನ್ನೂ ಮಾಡ್ತಾ ಇಲ್ಲ ಅನ್ನೋದು ದರ್ಶನ್ ಅಭಿಮಾನಿಗಳ ಒಂದು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಯಾಕಂದ್ರೆ ಅಲ್ಲಿನ ಅಧಿಕಾರಿಗಳನ್ನ ಜೊತೆಗೆ ನಿಮ್ಮ ಅಂದ್ರೆ ಯಾರು ಈ ವಿಡಿಯೋ ಮಾಡಿದ್ರು ಅವರನ್ನ ಜೊತೆಗೆ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವರನ್ನ ಮೊದಲು ವಿಚಾರಣೆ ಮಾಡಿ ಬಳಿಕ ಈ ರೀತಿಯಾದ ಒಂದು ಆಪ್ತರ ವಿಚಾರಣೆ ಮಾಡಬಹುದಾಗಿತ್ತು ಇಲಾಖೆ ಅಥವಾ ಸರ್ಕಾರ. ಆದರೆ ಅದನ್ನು ಮಾಡದೆ ಕೇವಲ ಇವರ ಬೆನ್ನು ಬಿದ್ದಿರೋದು ಯಾಕೆ ಅನ್ನೋದು ದರ್ಶನ್ ಅವರ ಅಭಿಮಾನಿಗಳ ಒಂದು ಪ್ರಶ್ನೆ ಆಗಿರುವಂತದ್ದು. ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ನ್ಯೂಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.